ಆ ಕಾಲಿಗೊಂದು ಈ ಕಾಲಿಗೊಂದು ಬೇರೆ ಬೇರೆ ಶೂ ಹಾಕೊಂಡು ಶೋಕಿ ಕೊಡ್ತಿದ್ದ. ಬೆಳಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ನಾನು ಈ ಬಟ್ಟೆನ ಹಾಕೊಂಡೆ. ಈ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ಟೆ ಇನ್ನೇನು ಆಯ್ಕಲಕ್ಕಲ್ಲ, ಓದದ್ ಕಲೀರಿ, ಅನ್ಎಜುಕೇಟೆಡ್ ಬಟ್ಟೆ ತವ. ಆಮೇಲೆ ಸೀದಾ ತಿಂಡಿಗೆ ಚಿತ್ರಾನ್ನ ಜೊತೆ ಕಾಂಕ್ರೀಟ್ ಮಾಡಿದ್ರು. ಕೂತ್ಗಳಲ್ಲಿ ಅಲ್ಲಿಂದ ಸೀದಾ ನಮ್ ಕರ್ಗಿನ ಎತ್ಕೊಂಡು ನಾವು ಬಂದಿದ್ದೆ ವರ್ಕ್ ನಡೀತಿರೋ ಪ್ಲೇಸಿಗೆ. ಅಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿತ್ತು. ಅಂದ್ರೆ ನಮ್ ವರ್ಕ್ ಅಲ್ಲ, ಪಾಪ ಇವ್ರು ವೆಲ್ಡಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಅದಾದ್ಮೇಲೆ ಸೀಟ್ನ ನೀಟಾಗಿ ಜೋಡಿಸ್ಬೇಕಿತ್ತು. ಶೀಟ್ನ ಜೋಡಿಸಕ್ಕೆ ನೀಟಾಗಿ ಇದನ್ನೆಲ್ಲ ರೆಡಿ ಮಾಡ್ಕೋತಿದ್ರು. ಅಲ್ಲಿಂದ ನಾವು ಸೀದಾ ಊಟಕ್ಕೆ ಟೈಮ್ ಆಯ್ತು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಆಮೇಲೆ ಊಟನ ಮುಗಿಸ್ಕೊಂಡು ಡೈರೆಕ್ಟ್ ಟೆರೆಸಿಗೆ ಬಂದೆ. ಯಾಕೆ ಅಂತಂದ್ರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಬೇಕಿತ್ತು. ವಿಡಿಯೋ ಎಡಿಟಿಂಗ್ ನ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡೆ. ಅಷ್ಟರಲ್ಲಿ ಸೈಟ್ ಇಂದ ಫೋನ್ ಬಂತು, ಮೀಟಿಂಗ್ ಇದೆ ಬೇಗ ಬನ್ನಿ ಅಂತ. ಅಲ್ಲಿಂದ ಸೀದಾ ನಿದ್ದೆಗಣ್ಣಲ್ಲೇ ಬೇಗ ಎದ್ದು ನನ್ನ ಗಾಡಿನ ಎತ್ಕೊಂಡು ಸೀದಾ ಸೈಟಿಗೆ ಬಂದ್ಮೇಲೆ ಹೇಳ್ತಾರೆ, ಇಲ್ಲಿರೋರೇ ಸಾಕಾಗ್ತಿದ್ರು, ನಿಮ್ಮ ಅವಶ್ಯಕತೆ ಏನಿಲ್ಲ ಅಂತ. ಒಂದೊಂದಲ್ಲ ಆಮೇಲೆ ನಮ್ಮ ವರ್ಕು ಸ್ಟಾರ್ಟ್ ಆಯ್ತು. ಪರ್ಮಿಟ್ ಬರಬೇಕಿತ್ತು. ಅದನ್ನ ಮುಗಿಸ್ಕೊಂಡು ಇಲ್ಲಿ ಶೂನ ಕೊಡ್ತಾ ಇದ್ರು. ಇವನು ಆ ಕಾಲಿಗೊಂದು ಈ ಕಾಲಿಗೊಂದು ಶೂ ಹಾಕೊಂಡು ಪೋಸ್ ಕೊಡ್ತಾವನೆ. ಆಮೇಲೆ ಜೋಳದ ರೊಟ್ಟಿನ ತಿನ್ಬೇಕು ಅನಿಸ್ತು. ಅದಕ್ಕೆ ಹೋಗಿ ಜೋಳದ ರೊಟ್ಟಿನ ತಿನ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡಿದೆ.